ಗುಡ್ ಈವ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಈ ರಸ್ತೆ ಬಂದು ಊಟಿ ರೋಡಿಂದ ಬರುವಂಥದ್ದು. ಜಸ್ಟ್ 6 ಕಿಲೋಮೀಟ್ರ್ ಆಗುತ್ತೆ ಈ ಸ್ಪಾಟಿಗೆ. ಇದು ಎಂಟ್ರೆನ್ಸ್. ಇದು ಎಂಟ್ರೆನ್ಸ್. ಇದು ಮೈಸೂರು ಏರ್ಪೋರ್ಟ್ಗೆ 22 ಕಿಲೋಮೀಟ್ರ್ ಆಗುತ್ತೆ. 22 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ಏರ್ಪೋರ್ಟ್. ಇದು ಬಂದು ಲೇಬರ್ ಸೆಡ್. ಇದು ಕೆಳಗಡೆ ಬಂದು ಪೌಲ್ಟ್ರಿ ಫಾರ್ಮ್, ಮೇಲ್ಗಡೆ ಬಂದು ಗೋಟ್ ಫಾರ್ಮ್. ಸೊ ಇದು 2 ಪಾರ್ಟ್ ಇದೆ. ಕೆಳಗಡೆ ಒಂದು ಪಾರ್ಟ್, ಮೇಲ್ಗಡೆ ಒಂದು ಪಾರ್ಟ್ ಮಾಡಿದ್ದಾರೆ. ಇದು ಟೋಟಲ್ ಬೌಂಡ್ರಿ ಬಂದು 2 ಎಕರೆ. ಟೋಟಲ್ ಏರಿಯಾ ಬಂದು 2 ಎಕರೆ ಇದು. ಇದರಲ್ಲಿ ಒಂದು 45 ಮ್ಯಾಂಗೋ ಇದೆ. ನಿಯರ್ ಬೈ 60 ತೆಂಗಿದೆ. ಅದು ಓನರ್ ಹೌಸ್. ಅದು ಇಲ್ಲಿ ಏನು ಓನರ್ ಮನೆ ಮಾಡಿದಾರಲ್ಲ, ಇದು ಈ ಒಂದು ಮಣ್ಣಲ್ಲಿ ಮಾಡಿರುವಂತಹ ದಪ್ಪ ಇಟ್ಟಿಗೆನಲ್ಲಿ ಇವರು ಮನೆ ಮಾಡಿದ್ದಾರೆ. ಇಲ್ಲಿ ಒಟ್ಟು 2 ಬೋರ್ವೆಲ್ ಇದೆ. ಸಾಯಿಲ್ ಕೂಡ ಚೆನ್ನಾಗಿದೆ, ರೆಡ್ ಸಾಯಿಲ್. ಇದು ಎಲ್ಲ ಕಡೆ ಡ್ರಿಪ್ ಮಾಡಿದ್ದಾರೆ, ಪೈಪ್ಲೈನ್ ಮಾಡಿದ್ದಾರೆ, ಫೆನ್ಸಿಂಗ್ ಮಾಡಿದ್ದಾರೆ. ಇದು ಒಂದು ಫಾರ್ಮ್ ಲ್ಯಾಂಡ್. ಇದು ಆಮೇಲೆ ಸ್ವಲ್ಪ ಸಿಲ್ವರ್ಸ್ ಇದೆ. ಈ ಪ್ರಾಪರ್ಟಿ ಬಂದು ಮೈಸೂರು ಏರ್ಪೋರ್ಟಿಂದ 22 ಕಿಲೋಮೀಟ್ರ್ ಆಗುತ್ತೆ. ಊಟಿ ರೋಡಿಂದ 6 ಕಿಲೋಮೀಟರ್ಸ್ ಆಗುತ್ತೆ. ನಂಜನಗೂಡು ರಿಜಿಸ್ಟ್ರೇಷನ್ಗೆ ಬರುತ್ತಿದ್ದು. ಕಸ್ಬಾ ಲಿಮಿಟಲ್ಲಿದೆ. ಇದು ಜನರಲ್ ಪ್ರಾಪರ್ಟಿ, ರೆಡಿ ಟು ರಿಜಿಸ್ಟ್ರೇಷನ್ಗಿದೆ. ಇದು
ಇದು ಸ್ವಿಮ್ಮಿಂಗ್ ಪೂಲ್ ಇದು, ಬಟ್ ನೀರೆಲ್ಲ ಇನ್ನೂ ಫಿಲ್ ಮಾಡಿಲ್ಲ, ಹಾಗೆ ಬಿಟ್ಬಿಟ್ಟಿದ್ದಾರೆ. ಇದು ನಮ್ಮ ವಿಲೇಜ್ ಸ್ಟೈಲಲ್ಲಿ ನಾವು ಮರದ ಮೇಲೆ ಅಟ್ಟ ಅಂತ ಮಾಡ್ಕೊಳ್ತಾ ಇದ್ವಿ. ಆ ಥರ ಇವರು ಇಲ್ಲಿ ಕಬ್ಬಣ ಕೆಳಗಡೆ ಎಲ್ಲ ಕಬ್ಬಣದ ಐರನ್ನಲ್ಲಿ ಮಾಡಿ ಮೇಲ್ಗಡೆ ಈ ಥರ ಹುಲ್ಲಲ್ಲಿ ಈ ರೀತಿ ಮಾಡಿದ್ದಾರೆ. ಬೇಸಿಗೆ ಕಾಲದಲ್ಲಿ ಇಲ್ಲಿ ತಣ್ಣಗಾಗುತ್ತೆ ನೋಡಿ. ಅದಕ್ಕೆ ಇಲ್ಲಿ ಸ್ಟೆಪ್ಸ್ ಎಲ್ಲ ಮಾಡಿದ್ದಾರೆ. ನೋಡಿ ಈ ಏರಿಯಾ ಕಂಪ್ಲೀಟ್ ಇವರು ಈ ರೀತಿ ಐರನಲ್ಲಿ ಫೆನ್ಸ್ ಸಪ್ರೇಟ್ ಫೆನ್ಸ್ ಮಾಡ್ಕೊಂಡಿದ್ದಾರೆ. ಈ ಸ್ವಿಮ್ಮಿಂಗ್ ಪೂಲು ಮನೆ ಇದಕ್ಕೇ ಸಪ್ರೇಟ್ ಫೆನ್ಸ್ ಮಾಡ್ಕೊಂಡಿದ್ದಾರೆ ನೋಡಿ. ಇದು ಸ್ವಿಮ್ಮಿಂಗ್ ಪೂಲ್, ಇದು ಓನರು ವಾಸಕ್ಕೆ ಮನೆ ಮಾಡ್ಕೊಂಡಿದ್ದಾರೆ. ಸೊ ಇದೆಲ್ಲ ಮಕ್ಕಳು ಆಟ ಆಡಲಿಕ್ಕೆ ಇದು. ಇದು ವಾಸಕ್ಕೆ ಓನರ್ ಮಾಡಿಕೊಂಡಿರುವಂತಹ ಮನೆ ಇದು. ನೋಡಿ ಇದು ಎಂಟ್ರೆನ್ಸ್ ಇದೆ. ಗುರು 2 ರೂಮ್, ಸಿಂಗಲ್ ರೂಮ್ ಇದು? ಡಬಲ್ ಬೆಡ್ರೂಮ್, ಒಂದು ಸಿಂಗಲ್. ಇದು ಓಪನ್ ಕಿಚನ್ ಇದು. ಇದು ಹಾಲ್ ಇದು. ಎರಡು ರೂಮ್ ಇದೆ. ಆ ಕಡೆ ಬಾತ್ರೂಮ್ ಅದು. ಇದು ಒಂದು ರೂಮು. ಇದು ಟಿ ವಿ ಹಾಕಿರುವಂಥ ಏರಿಯಾ. ಇದು ಕೂಡ ಒಂದು ರೂಮ್ ಇದೆ. Okay, thanks for watching. ಡೈಲಿ ಜಿಮ್ ಮಾಡ್ತಾರಲ್ಲ ಮುಂಬೈಲಿದ್ದಾಗ ಗಾಡಿ ಚೆಸ್ಟ್